ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತು ಪಟಾಪಟ್ ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಹೀರೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ನೋಡಿ. ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಈ ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ನಷ್ಟು ಶೇಂಗಾನ ಹಾಕಿಬಿಟ್ಟು ನಾವು ಮೀಡಿಯಮ್ ಉರಿಯಲ್ಲಿ ಈ ಶೇಂಗಾನ ಹದವಾಗಿ ಹುರ್ಕೋಬೇಕು ನೋಡಿ. ಇವಾಗ ನೋಡಿ ಚೆನ್ನಾಗಿ ಹದವಾಗಿ ಹುರಿದಿದ್ದಾವು. ಈ ಶೇಂಗಾನ ಇವಾಗ ಒಂದು ಪ್ಲೇಟ್ಗೆ ತೆಗೆದುಬಿಡೋಣ. ನೆಕ್ಸ್ಟು ಅದೇ ಕಡಾಯಿನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ನಷ್ಟು ಗುರೆಳ್ಳನ್ನು ಹಾಕಿ ಹುರ್ಕೋಬೇಕು. ಇದಕ್ಕೆ ಉಚ್ಚಳ ಅಂತಲೂ ಕರೀತಾರೆ ನೋಡಿ. ಇವಾಗ ಚಟಪಟ ಅಂತ ಸಿಡಿತಾ ಇದ್ದಾವೆ. ಇವು ಹದವಾಗಿ ಹುರಿದಿದ್ದಾವು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಶೇಂಗಾ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಹುರ್ಕೊಂಡಿರುವಂಥ ಗುರೆಳ್ಳು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕ್ತೆ ನಾವು ಪೌಡ್ರ್ ಮಾಡ್ಕೋಬೇಕು ನೋಡಿ. ಈ ಹದದಲ್ಲಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಇಲ್ಲಾಂದರೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನೋಡಿಬಿಟ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಸ್ಕಿಪ್ ಮಾಡಬೇಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗೆಲ್ಲವೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸ ಒಂದು 3 ಸ್ಪೂನಷ್ಟು ಹಾಕ್ಕೋಬೇಕು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಂತರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಹದಕ್ಕೆ ನಾವು ತೆಳ್ಳಗೆ ಕಲಿಸ್ಕೋಬೇಕು. ಇವಾಗ 1/4 kg ಅಷ್ಟು ನಾನು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 1/4 kg ಹೀರೆಕಾಯಿಗೆ 3 ಸ್ಪೂನ್ನಷ್ಟು ಕಡಲೆ ಬೀಜ, 2 ಸ್ಪೂನ್ನಷ್ಟು ಗುರೆಳ್ಳು ಸರಿ ಹೋಗುತ್ತೆ ನೋಡಿ. ಈ ಥರ 2 ಇಂಚಿನಷ್ಟು ಹೀರೆಕಾಯಿನ ಕಟ್ ಮಾಡಿಬಿಟ್ಟು 4 ಭಾಗಗಳನ್ನಾಗಿ ಮಾಡ್ಕೋಬೇಕು. ಅದರೊಳಗಡೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆನ ಈ ಥರ ಚೆನ್ನಾಗಿ ಹದವಾಗಿ ತುಂಬಬೇಕು ನೋಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಕೆಳಗಡೆ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಮೇಲೆ 4 ಭಾಗಗಳನ್ನಾಗಿ ಮಾಡ್ಕೋಬೇಕು. ಇದೇ ಥರ ನಾನು ಎಲ್ಲ ಹೀರೆಕಾಯಿನೂ ತುಂಬಿ ಇಟ್ಕೊಂಡಿದ್ದೀನಿ ನೋಡಿ. ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ, ಬೇಗನೂ ಕೂಡ ಮಾಡ್ಬೋದು. ಇದೆಲ್ಲ ತುಂಬಿದ ಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ 3 ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಬಿಡೋಣ. ಬಿಸಿ ಆದಮೇಲೆ 1/4 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೋಬೇಕು, 1/4 ಸ್ಪೂನ್ನಷ್ಟು ಜೀರಿಗೆ. ಇವು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೋಡಿ, ಅಂದರೆ ಹೀರೆಕಾಯಿಗೆ ಸೂಪರಾಗಿರುತ್ತೆ. ನಂತರ ಒಂದು ದೊಡ್ಡದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ನೋಡಿ ಈ ಥರ ಚೆನ್ನಾಗಿ ಬಾಡಿರಬೇಕು. ಇವಾಗ ನಾವು ಮಸಾಲೆ ತುಂಬಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಕೂಡ ಮಾಡ್ಬೋದು. ಇವಾಗ 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇದನ್ನು ಹಾಗೆ ಬಿಡೋಣ ನೋಡಿ. 2 ನಿಮಿಷ ಆದಮೇಲೆ ಚೆನ್ನಾಗಿ ಹದವಾಗಿ ಹೀರೆಕಾಯಿ ಫ್ರೈ ಆಗಿದ್ದಾವೆ ನೋಡ್ಬೋದು ನೀವು. ಈ ಹದದಲ್ಲಿರಬೇಕು. ನಾವು ಹೀರೆಕಾಯಿಗಂತ ಮಾಡಿದ್ದೀವಿ ನೋಡಿ. ಆ ಮಸಾಲೆ ಇನ್ನೂ ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಗ್ರೇವಿ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ನೀವು ಶೇಂಗಾನ ಮತ್ತು ಗುರೆಳ್ಳನ್ನ ಜಾಸ್ತಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿದ ಮೇಲೆ ಒಂದ್ಸರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 6 ನಿಮಿಷದವರೆಗೂ ನಾವು ಸಣ್ಣ ಉರಿಯಲ್ಲಿ ಬಿಡಬೇಕು ನೋಡಿ. 6 ನಿಮಿಷದಲ್ಲೂ ಸಣ್ಣ ಉರಿಯಲ್ಲಿ ಬಿಟ್ಟಿದ್ದೀನಿ ನಾನು. ಚೆನ್ನಾಗಿ ಹೀರೆಕಾಯಿ ಹದವಾಗಿ ಫ್ರೈ ಆಗಿದೆ. ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಟಿದೆ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರೆ ಹಿಂಗೆ ತಿನ್ಬೇಕನ್ಸುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಮ್ಮೆ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದೆಯಾ ಅಂತ ನೋಡಿಬಿಟ್ಟು ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ. ಇವಾಗ ಬಿಸಿ ಬಿಸಿಯಾಗಿರುವಂಥ ರೊಟ್ಟಿ ಚಪಾತಿಗೆ ಹೀರೆಕಾಯಿ ಎಣ್ಗಾಯಿ ರೆಡಿ ಆಯಿತು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಫ್ಯಾಮ್ಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾಯಿರಿ, ಇನ್ನೊಬ್ಬರನ್ನ ನಗಿಸ್ತಾಯಿರಿ. ಥ್ಯಾಂಕ್ ಯು.